ಈಗ ಸದ್ಯ ಶನಿ ಮೈಸ್ ಇದು ಏನಾಯ್ತಲ್ಲ ನವಗ್ರಹ ಪೂಜಾ ಇಬ್ಬರು ದಂಪತಿಗಳ ಕೂಡ್ಬೇಕು. ಆ ಹುಡುಗರು ಕೂಡ್ತಾರಂದ್ರೆ ಕಡಿಕೆ ಹೋಗಲ್ಲ ಅಂದ್ರೆ ಕೂಡಲ್ಲ, ಎಲ್ಲಿದ್ರು ಹೋಗ್ತಾರ ಅಂದ್ರೆ ಬೇಡ. ಎಲ್ಲ ಕೆಳಗೆ ವಸ್ತು ಮಾಡಿಟ್ಟಿನಿ ಕಟ್ಟಿನಿ ಬಾರ್ಬಾರಿ ಅದು ಹೋಗೋದು ಹಂಗಾದ್ರೆ ಕೂಡಲ್ಲ. ಅರೆ ಈಗ ಅಣ್ಣ ಗಂಟಿ ಗಂಟಿ ತೋರಿಸಿಲ್ಲ ನೋಡಪ್ಪ ಈ ಕಡೆ ಸರ್ ಸ್ವಲ್ಪ ಶನಿವಾರ ಈ ಕಡೆ ನೋಡಿ ಕೈ ಜೋಡಿಸಿ थोड़ा अच्छा तो क्या इब्रु हिंदू करो और थोड़ा हर हर ओम 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 नमः ओम सभी दुर्बले मर्दों विचदी यो यो न प्रचोदयात सुमंगले नाम वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वतः हाग्रे अक्षताग्रे इनके हर हर ओम अंदर अड़की बोल एरड़ी कोड़ी बोल इन्हें बोल करे हर हर ओम 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 स्वाहा सभी दुर्बले मर्दो विचदीमहि धियो यो न प्रचोदयात संसार कई बोल करे ಸ್ವಲ್ಪ ಹೋಗಿ ವಾಸ ನೋಡಿ ಹಿಂದೆ ಪೆಂಡಿಂಗ್ ಆಗಿ ಒಳ್ಳೆ ಹಿಂದೆ ಬಿಡಿ ರೋಸ್ ಒಂದೇ ಸಲ ಜಲಸ ವಿಕಿ ಆ ಕಳಸ ನೀರಿನ ಒಂದು ಕೈ ಇಟ್ಟು ನೀವು ಅದರ ಮೇಲೆ ಬೇಡಿ ಹೋಗ್ಬಿಟ್ಟು ಮನಸ್ಸಿನಲ್ಲಿ ಕೂಡ ಮನಸ್ಸಿನಲ್ಲಿ ಓಂ ಗಂಗಾ ಮಾತಾಯ ನಮಃ ಮನಸ್ಸಿನಲ್ಲಿ ಓಂ ಗಂಗಾ ಮಾತಾಯ ನಮಃ ಅರ್ಶಿನ ಕುಂಕುಮ ಹಾಕಿದ್ರೆ ಅದಕ್ಕೂ ಅರ್ಶಿನ ಹಾಕಿ ಹೂವು ಹಾಕಿ ಹೂವು ಹಾಕಿ ಒಳಗೆ ಒಂದು ಎಲೆ ಹಾಕಿ ಒಳಗೆ ಹಿಂಗೆ ಹಿಂಗೆ ಹಾಕಿ ಕಡೆ ಒಂದೆರಡು ಉದಿ ಕಡೆ ಸುಳಕರ ನೀರಿಗೆ ಹರ ಓಂ ವನಸ್ಪತಿರ್ರೋ ವೇದೋ ಗಂಧಾಟೋ ಗೌತಮಃ ಆಗ್ನೇಯ ಸರ್ವದೇವಾನಾಂ ಧೂಪಂ ಹಿರಿಯತಾಮ ಧೂಪಮಾಗ್ರಾಪಯಾಮಿ ಅಲ್ಲಿ ನೀರಿಗೆ ಅಷ್ಟೇ ಹಾಕಿ ಶಾಂತ ಮಾಡೋದು ಬೆಳಗ್ಗೆ ಅದು ಆರತಿ ಬೆಳಕು ಸ್ವಲ್ಪ ಒಂದು ಹಣ್ಣಿನ ಚಿತ್ರ ಅಲ್ಲಿ ಹಾಕಿ ಕೇಳ್ತಾರೆ ಬೆಳಕು ಹರ ಓಂ ಸಪ್ರಕಾಶ ಮಹಾದೇವ ಸರ್ವಾಂತತಿ ಇಲ್ಲಿ ಬೆಳಗ್ಬೇಕು ಪೂಜೆ ಮಾಡುತ್ತೀರಿ ಅಲ್ಲೇ ಬೆಳಗ್ಬೇಕು ಸಪ್ರಕಾಶ ಮಹಾದೇವ ಸರ್ವಾಂತತಿ ವಿಲಾಸನೀಯ ಅಭ್ಯಂತರಂ ಜ್ಯೋತಿರ್ದೀಪಂ ಕಿರೀಟಂ ದೀಪಮಾಗ್ರಾಪಯಾಮಿ ಅದು ಉದ್ದಕ್ಕೆ ಫುಲ್ ಮಾಡಿಟ್ಟು ದಾರ ಸುತ್ತ ಕಂಬಟ್ಟು ಅಲ್ಲಿ ಒಳಗೆ ದೇವ್ರುಗಳು ತುಳಸಿಲ ದೇವ್ರುಗಳಲ್ಲಿ ಹತ್ತಿದಲ್ಲ ಹತ್ತಿದಲ್ಲ ಇಷ್ಟುದ್ದ ದಾರ ಸುತ್ತಿತ್ತು ನೋಡ್ರಿ ಐದನೇ ಮೂರ್ತಿ ಕೊಡಿಸಿ ಫುಲ್ ರುಚಿ ಬರೋದು ರೀಡಿಂಗ್ ಕೂಡ ಸಿಗ್ತಾನೆ ಅದೇ ಜಾತಿ ಇದು ಹಿಟ್ಟಿಂಗ್ ಸ್ವಲ್ಪ ಕೈಗೆ ಸ್ವಲ್ಪ ಕೈ ಹಚ್ಕೊಂಡು 40 ಮಟ್ಟಿಗೆ ಇವತ್ತಿ ಅಂತಿದೆ ಭಸ್ಮ ಅದು ಕೈ ಹಚ್ಕೊಂಡು ಒಂದೇ ಮಟ್ಟಿಗೆ ಒಂದು ಮಟ್ಟಿಗೆ ಹಚ್ಕೊಂಡು ಆ ನೀರಿನ ಮೇಲೆ ಓಂಬರಿ ನೀರಿನ ಮ್ಯಾಗ ಓಂಬರಿ ಅದ ಓಂಕಾರ ಲಿಖಿತ್ವಃ ಶ್ರೀ ಗುರಿ ಅದ ಶ್ರೀಕಾರಂ ಲಿಖಿತ್ವಃ ಈ ಬರ್ದು ರವತ್ ಕೊಟ್ಟು ಪೂಜೆ ಕೊಟ್ಟು ದೀರ್ಘ ಹೇಳಿಬೇಕು ಹ್ರೀಂಕಾರಂ ಲಿಖಿತ್ವಃ ಹರ ಓಂ
ಇಲ್ಲಿ ನೋಡ್ರಿ, ಯಾವುದೇ ಪೂಜೆ ಮಾಡಬೇಕಾದ್ರೆ 7 ನದಿಗಳ ನೀರು ತಂದು ಪೂಜೆ ಮಾಡ್ಬೇಕಂತ ಶಾಸ್ತ್ರ ಹೇಳ್ತದೆ. ಅದಕ್ಕೆ ನಮ್ಗೆ 7 ನದಿ ನೀರು ತರಕ್ಕಾಗಲ್ಲ. ಯಾವ 7 ನದಿ ಅಂದ್ರೆ ಗಂಗಾ, ಯಮುನಾ, ಸರಸ್ವತಿ, ಗೋದಾವರಿ, ಚೈವಸೆ ಅವು ಏನಾವಲ್ರಿ ಅವು. ಅದಕ್ಕೆ ನಾವೇನ್ ಮಾಡಿದ್ವಿ, ನಮ್ಮ ಪೂರ್ವಜರು ಏನ್ ಮಾಡ್ಯಾರ, ಮಂತ್ರೋಪದೇಶಗಳನ್ನ ಮಾಡಿಕೊಂಡು ಆ ನೀರನ್ನ ಈ ನದಿಗೆಲ್ಲಿ ಆಹ್ವಾನ ಮಾಡ್ಕೊ ಅಂತ ಹೇಳ್ಯಾರ. ಎಲ್ಲಾ ನೀರಿಲ್ಲಿ ಬಂದ ಮೇಲೆ ಈ ಪೂಜೆಗೆ ಯೋಗ್ಯರಾಗಿ ನಾವು ಪೂಜೆ ಮಾಡಕತ್ತೀನಿ, ಅದು ಪರಿಪೂರ್ಣವಾಗಿ ಆಗಲಿ ಭಗವಂತ ಅಂತೇಳಿ ಏಕಾಗ್ರ ಚಿತ್ತದಿಂದ ಮಾಡಿದ್ರೆ ಇದ್ರ ಫಲ ನಿಮ್ಗೆ ಸಿಗ್ತದ. ಸುಮ್ಮನೆ ನೀವು ಅಲ್ಲಿ ಯಾರು ಬಂದಾರೇನೋ ಇಲ್ಲಿ ಏನಾಗಿದೆ ಅಂತಂದ್ರೆ ಚರ್ಚೆ ಮಾಡ್ಕೊಬೋದಿಲ್ಲ, ಟೈಮ್ ಹೋಗ್ತದ. ಮತ್ತು ಅದನ್ನ ನಿಮ್ಗೆ ಮಾಡಿದ್ದು ಫಲ ಇಷ್ಟು ಖರ್ಚು ಮಾಡಿದ ಹಂಗಾಗ್ತದೆ. ಪೂಜೆ ಮಾಡುವಾಗ ಏಕಾಗ್ರತೆ ಇಲ್ಲೇ ಇರ್ಬೇಕು. ಕರೆಕ್ಟ್ ಇಲ್ರಿ? ಯಾವತ್ತೂ ಒಂದು ಮುಹೂರ್ತ ಅಂತ ಇರ್ತಾರೆ. ಮುಹೂರ್ತ ಅಂದ್ರೆ ಏನ್ ಹೇಳ್ರಿ ಗೊತ್ತದೇನ್ರಿ? ಮುಹೂರ್ತ ಅಂದ್ರೆ ಏನ್ರಿ? ಟೈಮ್ ಅಂದ್ರೆ ಒಳ್ಳೆ ಕೆಲಸ ಆಗದ ಟೈಮ್. ಅದು ಒಳ್ಳೆ ಕೆಲಸ ಅಂದ್ರೆ ಗೊತ್ತರಿ. ಮುಹೂರ್ತ ಅಂದ್ರೆ ಏನ್ ಗೊತ್ತರಿ? ಯಾವುದಕ್ಕೂ ಒಂದು ಲಗ್ನ ಅಂತ ಹೇಳಿರ್ತದೆ. ಒಂದು ಲಗ್ನ, ಒಂದು ಮುಹೂರ್ತ ಅಂತ ಇರ್ತದೆ. ಈಗ ಉದಾಹರಣೆ, ಈಗ ಲಗ್ನ ಮಾಡ್ಕೊಳ್ತೀವಿ, ಒಂದು ಮುಹೂರ್ತ ಅಂತ ಇರ್ತದೆ, ಟೈಮ್ ಅಂತ ಇರ್ತದೆ. ಆ ಟೈಮ್ ಹೆಂಗಪ್ಪ ಅಂದ್ರೆ ಈ ಭೂಮಿ ಮತ್ತು ಲಗ್ನ ಆಗ ಮುಹೂರ್ತ. ಭೂಮಿ ಮತ್ತು ಏನ್ರಿ, ಭೂಮಿ ಮತ್ತು ಸೂರ್ಯ ಏಕಕಾಲಕ್ಕೆ ಸಮಾನಕ್ಕೆ ಬರ್ತಾರಲ್ಲ, ಅದು ಒಳ್ಳೆ ಟೈಮ್ ಅಂತಾರ. ಕರೆಕ್ಟೇ? ಆ ಟೈಮ್ ದಾಟ್ತಂದ್ರೆ ಇದು ಆಗ್ತದೆ. ಅದಕ್ಕೋಸ್ಕರ ಇವತ್ತಿನ ದಿನ ನಿಮ್ಗೆ ಗೃಹ ಪ್ರವೇಶ ಮಾಡಕ್ ಒಳ್ಳೆ ಟೈಮ್ ಅದಪ್ಪ ಮಾಡಿ ಅಂತ ಟೈಮ್ ಕೊಟ್ಟರು. ಆ ಟೈಮ್ ನೋಡ್ರಿ, 5 ಗಂಟೆಗೆ ಇದ್ದು ಚಾಲು ಮಾಡ ಬಂದೇವಿ. ಈಗ ಎಷ್ಟಾಗ್ಯದ? 9 ಆಗ್ಯಾವ. ನೀವು 10 ಗಂಟೆಗೆ ಮುಗಿಸಂದಿರಿ, ಯಾಕೆ ಮುಗಿಸ್ಬೇಕ್ರಿ? ನಮ್ಮ 9 ಅರ್ಧ ತಾಸಿನಾಗ ಎಲ್ಲದೂ ಪೂಜೆ ಮುಗಿತಾರೆ ನಿಮ್ಗೆಲ್ಲ. ಅದಕ್ಕೋಸ್ಕರ ಶಾಂತಿಯಿಂದ ಪೂಜೆ ಮಾಡಬೇಕು. ಇದೇನ್ ಪೂಜೆ ಅದು ಗೊತ್ತಂದ್ರೆ ಇದು ನವಗ್ರಹ. ನವಗ್ರಹ ಅಂದ್ರೆ ಏನ್ರಿ? ನಾವು ಅಂದ್ರೆ ಏನ್ರಿ? 9 ಗ್ರಹ ಅಂದ್ರೆ ಆಕಾಶಕಾಯ. ಆಕಾಶಕಾಯ ಅಂದ್ರೆ ನಕ್ಷತ್ರ. ಕರೆಕ್ಟ್? ಅವಕ್ಕ ಅದು ಅನೇಕ ನಕ್ಷತ್ರಗಳವ. 360 ಕೋಟಿ ನಕ್ಷತ್ರಗಳಲ್ಲಿ ಏನ್ರಿ ಇವು ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಹಗಳು. ಕರೆಕ್ಟ್? ಅತಿ ಮತ್ತೆ ನಮಗೆ ಒಳ್ಳೆದನ್ನ ಮಾಡೋದು ಮತ್ತೆ ನಾವು ಕೆಟ್ಟದನ್ನ ಮಾಡಿದ್ರೆ ಸರಿದಾರಿ ತರ್ತಕ್ಕಂಥವು ಗ್ರಹಗಳವ. 9 ಗ್ರಹಗಳ ಹೆಸರು ಗೊತ್ತದೆ ನಿಮಗೆ? 9 ಗ್ರಹಗಳ ಹೆಸರು ಗೊತ್ತದೆ ಹೇಳ್ರಿ? ಅಲ್ಲ ಅವಲ್ಲ. ಈಗ ನೋಡ್ರಿ, ಗ್ರಹಗಳಂದ್ರೆ ಫಸ್ಟ್ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿಶ್ಚರ ಇರ್ಬೇಕು. ಶನಿ ಏನ್ ಮಾಡುದು? ಕರೆಕ್ಟ್? ಇನ್ಮ್ಯಾಗ ಶನಿ ಏನ್ ಮಾಡ್ತಾನ ನೋಡೋದು, ನೀವು ಏನ್ಬೇಕು? ಶನಿಶ್ಚರ. ಅವನ ಹೆಸರು ಶನಿಶ್ಚರ. ಯಾಕಂದ್ರೆ ಅವನು ಏನ್ ಮಾಡ್ತಾನಪ್ಪ ಅಂತಂದ್ರೆ ನಮಗೆ ಕರ್ಮವನ್ನು ಕಳೀತಾನ. ಅದಕ್ಕೋಸ್ಕರ ಏನ್ ಮಾಡಬೇಕಪ್ಪ ಅಂತಂದ್ರೆ ಇವು ನವಗ್ರಹ ಪೂಜೆ. ನವಗ್ರಹ ಪೂಜೆ ಯಾಕೆ ಮಾಡ್ಬೇಕಪ್ಪ ಅಂತಂದ್ರೆ ಏನೇ ಒಂದು ಗ್ರಹಗತಿಗಳು ಏನೇ ಇದ್ರು ಅಂದ್ರೆ ಅವ್ರು ದೂರ ಮಾಡಪ್ಪ ಅಂತ ಕೇಳ್ಕೊಂಡು ಒಂದೇ ಗ್ರಹದ ಪೂಜೆ ಮಾಡುವಂಗಿಲ್ಲ. ಒಂದೇ ಗ್ರಹ ಪೂಜೆ ಮಾಡ್ಬೇಕಾಯ್ತಂದ್ರ ಅದು ಪೂರ್ತಿ ಫಲ ಆಗಲ್ಲ. ಅದಕ್ಕೋಸ್ಕರ ಎಲ್ಲಾ ಗ್ರಹದ ಪೂಜೆಯನ್ನ ಮಾಡ್ತಾ ಇರೋದು. ಕರೆಕ್ಟ್? ಫಸ್ಟ್ ಆಗಿ ನಾ ಹೇಳ್ತೀನಿ ಕೇಳ್ರಿ. ಮೊದಲ ರವಿ ಕೆಂಪು ಏನು ಬಂದಾರ ಸುಮ್ಮನೆ ಹಾಕಿದ್ರು ಇಟ್ಟರು ಹೋದ್ರು ಅನ್ನಂಗ ಆಗ್ಬಾರ್ದು. ಅರ್ಥ ಗೊತ್ತಿದ್ರೆ ಪೂಜೆ ಮಾಡ್ಬಾರ್ದು. ಅದಕ್ಕೆ ಮೊದಲು ಅರ್ಥ ಹೇಳ್ತೀನಿ ನಿಮ್ಗೆ. ಫಸ್ಟ್ ಮಧ್ಯದಲ್ಲಿ ಇರ್ತಕ್ಕಂಥವ್ರು ರವಿ. ರವಿ ಅಂದ್ರೆ ಯಾರು? ಸೂರ್ಯ. ಸೂರ್ಯ ಕೆಂಪು ವಸ್ತ್ರ ಉಳ್ತಕ್ಕಂಥವನು, ಗೋಧಿ ಧಾನ್ಯ ಉಳ್ತಕ್ಕಂಥವನು. ಪೂರ್ವಾಭಿಮುಖವಾಗಿ ಇರ್ಬೇಕು. ಅವನು ಪೂರ್ವಾಭಿಮುಖವಾಗಿ ಇರ್ಬೇಕು. ಆ ಕಡೆ ಈ ಕಡೆ ಇಡಂಗಿಲ್ಲ, ನೀವು ಬೇರೆ ಕಡೆ ಇಡಂಗಿಲ್ಲ. ಮಧ್ಯದಲ್ಲಿ ಇರ್ತಕ್ಕಂಥವನು ಯಾರು? ಸೂರ್ಯ. ಕೆಂಪು ವಸ್ತ್ರ ಉಳ್ತಕ್ಕಂಥವನು, ಗೋಧಿ ಧಾನ್ಯ ಉಳ್ತಕ್ಕಂಥವನು ಸೂರ್ಯ. ಇವನ್ ಹೆಂಗಂದ್ರ ಕತ್ತಲನ್ನ ಕಳೆದು ಬೆಳಕನ್ನು ಕೊಡ್ತಕ್ಕಂಥವ್ರು. ರಾತ್ರಿ ಕತ್ತಲಾಗಿದ್ರೆ ಮತ್ತೆ ಈಗ ಬೆಳಕು ಕೊಟ್ಟರೆ ಕತ್ತಲನ್ನ ಕಳೆದು ಬೆಳಕನ್ನು ಕೊಡ್ತಕ್ಕಂಥವ್ನು. ಹಂಗೆ ನಮಗೆ ಹೆಂಗಂದ್ರೆ ನಮ್ಮ ತಂದೆ ಇದ್ದಂಗ. ಕರೆಕ್ಟ್? ನಮ್ಮ ಬಾಳಿನಲ್ಲಿ ಅವ್ರು ಬೆಳಕು ಕೊಡಪ್ಪ ತಂದೆ ಭಗವಂತ ನಮ್ಮನ್ನು ಕಾಪಾಡು, ಒಳ್ಳೆಯದನ್ನ ಮಾಡು ಅಂತ ಬೇಡ್ಕೊಂಡು ಅವನನ್ನ ಪ್ರಾರ್ಥನೆ ಮಾಡಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಸೂರ್ಯ ದೇವರನ್ನ ಪೂಜೆಯನ್ನ ಮಾಡಬೇಕು. ಸೂರ್ಯ ದೇವರ ಪೂಜೆ ಮಾಡುವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಯಾವುದೇ ಒಂದು ಗ್ರಹ ಪೂಜೆ ಮಾಡುವಾಗ ಆ ಗ್ರಹದ ಹೆಸರು 3 ಸಲ ಇರಬೇಕು. ಸೂರ್ಯ ದೇವರ ಪೂಜೆ ಮಾಡುವಾಗ ಸೂರ್ಯ ದೇವಾಯ ನಮಃ, ಸೂರ್ಯ ದೇವಾಯ ನಮಃ, ಸೂರ್ಯ ದೇವಾಯ ನಮಃ ಅಂತ ಪೂಜೆ ಮಾಡಬೇಕು. ಕರೆಕ್ಟ್? ಮಧ್ಯದಲ್ಲಿ ಇರ್ತಕ್ಕಂಥವನು ವೃತ್ತಾಕಾರ ಅಂದ್ರೆ ರೌಂಡ್ ಇರ್ತಕ್ಕಂಥವನು ಸೂರ್ಯಕರ. ಸೂರ್ಯ ಹೆಂಗಪ್ಪ ಅಂದ್ರೆ ನಮ್ಮ ಆತ್ಮ ಮತ್ತು ಪ್ರಾಣ ಶಕ್ತಿಗೆ ಅಧಿಪತಿ ಅದ. ನಮ್ಮ ಆತ್ಮ ಈ ಕಡೆ ಹೋಗ್ತದೆ, ಏನೋ ಈ ಕುಂಚಿಲಿ ಎಲ್ಲೋ ಮನ್ಸದಲ್ಲ ಆ ತರ ಹೋಗ್ತಕ್ಕಂಥದ್ದು. ಕಟ್ಟರಲ್ಲಿ ಇರ್ತಕ್ಕಂಥವನು ಯಾರು? ಸೂರ್ಯ. ಕತ್ತಲನ್ನು ಕಳೆದು ಬೆಳಕನ್ನು ಕೊಡ್ತಕ್ಕಂಥವನು ಸೂರ್ಯ. ಕರೆಕ್ಟ್? ಈ ಸೂರ್ಯ ಅಂದ್ರೆ ಏನಂತ ಗೊತ್ತೈತೆ? ಸೂರ್ಯಗೆ ಏನೇನು ಸೂರ್ಯ ದೋಷ ಬಂತಂದ್ರೆ ಗೋಧಿ ಧಾನ್ಯ ದಾನ ಕೊಡ್ಬೇಕು ಅಂತ ಶಾಸ್ತ್ರ ಹೇಳ್ತದೆ. ಆಮೇಲೆ ಆ ಕಡೆ ಇರ್ತಕ್ಕಂಥವ್ರು ಅಗ್ನಿ ದಿಕ್ಕಿಗೆ ಇರ್ತಕ್ಕಂಥವ್ರು ಚಂದ್ರಕ, ಬಿಳಿ ವಸ್ತ್ರ ಉಳ್ತಕ್ಕಂಥವನು, ಕವಳಿ ಧಾನ್ಯ ಉಳ್ತಕ್ಕಂಥವನು, ಮತ್ತೆ ಚೌಕಾಕಾರ ಮಂಡಲ ಉಳ್ತಕ್ಕಂಥವನು. ಅವನಿಗೆ ಚೌಕಿ ಮಂಡಲ ಇರಬೇಕು, ಬಿಳಿ ವಸ್ತ್ರನೇ ಇರಬೇಕು, ಕವಳಿ ಧಾನ್ಯನೇ ಇರಬೇಕು, ಅಗ್ನಿ ದಿಕ್ಕಿಗೆ ಇರಬೇಕು. ಕರೆಕ್ಟ್? ಅವ ಕತ್ತಲಲ್ಲಿಯೂ ಬೆಳಕು ಬರ್ತಕ್ಕಂಥವನು. ಕತ್ತಲಲ್ಲಿಯೂ ಬೆಳಕು ಬರ್ತಕ್ಕಂಥವನು ಮತ್ತು ಶಿವನ ಕಿರೀಟಕ್ಕೆ ಸುಂದರವಾಗಿ ಅಲಂಕಾರವಾಗಿರ್ತಕ್ಕಂಥವನು. ಗೊತ್ತಂದ್ರೆ ಶಿವನ ಕಿರೀಟಕ್ಕೆ ಚಂದ್ರದನ ಹಂಗ ನಮ್ಮ ಬಾಳಿನಲ್ಲಿ ನಮ್ಮ ಕಿರೀಟಕ್ಕೆ ಸುಂದರವಾಗಿ ಅಲಂಕಾರವಾಗಿರುವ ಭಗವಂತ ಅಂತ ಬೇಡಿಕೊಂಡು ಅವನನ್ನ ಪ್ರಾರ್ಥನೆ ಮಾಡಿ ಪೂಜೆ ಮಾಡ್ಕೋಬೇಕು. ಮತ್ತೆ ಚಂದ್ರಗ್ರಹ ಒಳ್ಳೆ ಸ್ಥಾನದಲ್ಲಿ ಇದ್ದನಂದ್ರೆ ನಮ್ಮ ಮುಖ
ಸುಂದರವಾಗಿ ಇರ್ತದ. ಅವ ಕೆಟ್ಟ ಸ್ಥಾನದಲ್ಲಿ ಜನನ ಆಯ್ತು ಅಂದ್ರೆ ಮುಖ ವಿಕಾರವಾಗಿ ಹುಟ್ಟುತ್ತದ. ಅದಕ್ಕೋಸ್ಕರ ಅಂತವ್ ಏನಾದ್ರೂ ಒಂದು ಮಕ್ಕಳು ಆಗಬೇಕು ಅಂದ್ರೆ ಭಗವಂತ ಅದನ್ನು ದೂರ ಮಾಡುವಂತೆ ಬೇಡ್ಕೊಂಡು ಆ ಭಗವಂತನನ್ನ ಪ್ರಾರ್ಥನೆ ಮಾಡಿ ಚಂದ್ರಗ್ರಹ ದೇವನನ್ನ ಚಂದ್ರದೇವಾಯ ನಮ್ಮ ಚಂದ್ರದೇವಾಯ ಅಂತ ಅವನನ್ನ ಪ್ರಾರ್ಥನೆ ಮಾಡಿ ಪೂಜೆ ಮಾಡ್ಬೇಕು. ಅವ ನಮ್ಮ ಮನಸ್ಸಿಗೆ ಅಧಿಪತಿಯನ್ನ. ಇವ ಯಾವ್ರಿ ಆತ್ಮಕ್ಕೆ ಅಧಿಪತಿ ಇದ್ರೆ ಅವನು ಆತ್ಮಶಕ್ತಿಗೆ ಅಧಿಪತಿ ಇದ್ರೆ ಇವನ ಮನಸ್ಸಿಗೆ ಅಧಿಪತಿಯನ್ನ. ಸುಂದರವಾಗಿ ಶಿವನ ಕಿರೀಟಕ್ಕೆ ಹಾಗೆ ಅಲಂಕಾರಿಯಾಗಿ ಭಗವಂತ ನನ್ನ ಮನೆಗೂ ನೀನು ಕಿರೀಟವಾಗಿ ಇರು ಅಂತ ಬೇಡ್ಕೊಂಡು ಅವನನ್ನು ಪ್ರಾರ್ಥನೆ ಮಾಡಿಕೊಂಡು ಚಂದ್ರದೇವನನ್ನ ಪ್ರಾರ್ಥನೆ ಮಾಡಬೇಕು. ಆಮೇಲೆ ಚಂದ್ರಗ್ರಹ ಆದ್ಮೇಲೆ ಮಂಗಳ ಗ್ರಹ ಕೆಂಪು ವಸ್ತ್ರ ಉಳ್ತಕ್ಕಂಥವನು ತೊಗರಿ ದಾನಿ ಬೇರೆ ಒಬ್ಬ ತನ್ನೆ ಅಂದ್ರೆ ಒಬ್ಬ ಸಿಕ್ಕಿ ದಾನಿ ತಂದಿರೋ ಜ್ವಾಳ ಮನೆಗೆ ಯಾವ ಸಿಕ್ಕಿ ತಂದಿಡಂಗಿಲ್ಲ. ಅವನಿಗೆ ಅದೇ ದಾನೇ ಎಲ್ಲರಿಗೂ ಒಂದೊಂದು ಅದೇ ದಾನವ. ಯಾವ ಸಿಕ್ಕಿ ದಾನಿ ಹಾಕೋದಿಲ್ಲ. ಒಬ್ಬ ದಾನಿ ಕೊಡೋದ್ರಲ್ಲಿ ಯಾವ ಸಿಕ್ಕಿ ತಂದು ಕೊಡಂಗಿಲ್ಲ. ಅದೇ ವಸ್ತು ಧಾನ್ಯ ಅಂದ್ರೆ ನವಧಾನ್ಯ ಅಂದ್ರೆ ಅವೇ ಇರ್ತಕ್ಕಂಥದ್ದು. ತೊಗರಿ ಧಾನ್ಯ ಉಳ್ತಕ್ಕಂಥವನು ಏನ್ ತ್ರಿಕೋನಾಕಾರ ಮಂಡಲ ಉಳ್ತಕ್ಕಂಥವನು ಕೆಂಪು ವಸ್ತ್ರನೇ ಹಾಕ್ಬೇಕು. 9 ಕಲರ್ 9 ಬೇರೆ ಬೇರೆ ಹಾಕಿದೀವಿ ಇಲ್ಲರಿ ಬೇರೆ ಕೆಂಪು ಅದಕ್ಕೆ ಅವ್ರದೇ ಆದ ಕಲರ್ ಅವೇ ಹಾಕ್ಬೇಕು, ಬೇರೆ ಹಾಕಂಗಿಲ್ಲ. ಕೆಂಪು ವಸ್ತ್ರ ಉಳ್ತಕ್ಕಂಥವನು ತೊಗರಿ ಧಾನ್ಯ ಉಳ್ತಕ್ಕಂಥವನು ದಕ್ಷಿಣಾಭಿಮುಖವಾಗಿರ್ತಕ್ಕಂಥವನು ತ್ರಿಕೋನಾಕಾರ ಮಂಡಲ ಕರೆಕ್ಟೇ. ಆಮೇಲೆ ತೊಗರಿ ಧಾನ್ಯ ಉಳ್ತಕ್ಕಂಥವನು ಯಾಕಪ್ಪ ಮಂಗಳಗ್ರಹ ಅಂದ್ರೆ ಮಂಗಳವನ್ನು ಮಾಡ್ತಕ್ಕಂಥವನು. ನಮ್ಮ ಮನೆಯಲ್ಲಿ ಧೈರ್ಯ ನಮಗೆ ಧೈರ್ಯವನ್ನು ಕೊಡಬೇಕು. ಮತ್ತು ಮಂಗಳನಿಗೆ ಅಂಗಾರಕ ಕುಜ ಅಂತ ಕರೀತಾರೆ. ಮಂಗಳ ಕಾರ್ಯಗಳು ಯಾವ ಮನೆಗೆ ಆಗಲ್ಲ, ಜಲ್ದಿ ಲಗ್ನ ಆಗಲ್ಲ ನೋಡಿ. ಅವ್ರಿಗೆ ಮಂಗಳ ದೋಷ ಬಂದ್ರೆ ಮಾಡಂತಾರಲ್ಲ ಅಂತ ಯಾವ ದೋಷ ಬರಲಾರ್ದಂಗೆ ಭಗವಂತ ದೂರ ಮಾಡಂತೇಳಿ ಅವನನ್ನು ಪ್ರಾರ್ಥನೆ ಮಾಡಿಕೊಂಡು ಮತ್ತು ಅಂಗಾರಕ ಕುಜ ದೋಷ ಅಂತ ಕರೀತಾರ. ಅವಾಗ ಏನೇ ಮಂಗಳ ಕಾರ್ಯಗಳು ನಮ್ಮ ಮನೆ ನಿಂತೀವಿ ಅವೆಲ್ಲ ಸುಮ್ಮನೆ ಈಗ ಹೆಂಗ್ ನಡೆದವ ಹಂಗೆ ನಡ್ಕೊಂಡು ಹೋಗ್ಲಿ ಭಗವಂತ ಅಂತ ಪ್ರಾರ್ಥನೆ ಮಾಡಿಕೊಂಡು. ಯಾಕಂದ್ರೆ ಮತ್ತೆ ಮಾಡಕ್ಕಾಗಲ್ಲ ರೀ ಪೂಜೆ. ಒಂದೇ ಸಲ ನವಗ್ರಹ ಪೂಜೆ ಮಾಡೋದೇ ಇಲ್ಲಿ ಭಾಳ ಕಡಿತದ, ಮತ್ತೆ ಮುಂದೆ ಖರ್ಚು ಮಾಡೋದಾಗಲ್ಲ. ಅದಕ್ಕೋಸ್ಕರ ಅವನನ್ನು ಪ್ರಾರ್ಥನೆ ಮಾಡ್ಕೊಂಡು ಮಂಗಳ ಗ್ರಹ ದೇವಾಯ ಅನ್ಕೊಂಡು 3 ಸಲ ಮನಸ್ಸಿನಲ್ಲಿ ಅನ್ಕೊಂಡು ಅವನ ಪೂಜೆ ಮಾಡುವಾಗ ಆ ತರ ಪೂಜೆ ಮಾಡಬೇಕು. ಆಮೇಲೆ ಇಲ್ಲಿ ಬುಧಗ್ರಹ ಹಸಿರು ವಸ್ತ್ರ ಒಳತಕ್ಕಂಥವು, ಹೆಸರು ಧಾನ್ಯ ಒಳತಕ್ಕಂಥವು. ಮತ್ತೆ ಈಶಾನ್ಯ ದಿಕ್ಕಿಗೆ ಈಶಾನ್ಯ ದಿಕ್ಕಿಗೆ ಇರ್ತಕ್ಕಂಥವ್ರು ಬಾಣಾಕಾರ ಮಂಡಲ ಇಲ್ಲ ಇದೇನ್ ಹಾಕಿದೇವಲ್ಲ ಅದು ಬಾಣಾಕಾರ ಮಂಡಲ. ಅದೇ ಮತ್ತೆ ಹೆಸರು ವಸ್ತ್ರ ಒಳತಕ್ಕಂಥವನು, ಹೆಸರು ಧಾನ್ಯ ಒಳತಕ್ಕಂಥವ್ರು ಬುದ್ಧಿಕಾರಕ. ಇವನ್ ನಮ್ಮನ್ನು ಬುದ್ಧಿ ಕೊಡ್ತಕ್ಕಂಥವ್ನು. ನಮ್ಮ ಮಕ್ಕಳಿಗೆ ನಾನು ಹೆಂಗಾಗಿದ್ದೀನಿ ಹೆಂಗ್ ಒಂದೊಳ್ಳೆ ನೌಕರಿಯಲ್ಲಿ ಭಗವಂತ ಒಳ್ಳೆಯದನ್ನ ಮಾಡು, ಅವ್ರ ನಮ್ಮ ಮಕ್ಕಳಿಗೆ ವಿದ್ಯಾ ಬುದ್ಧಿ ಕೊಟ್ಟ ಕಾಪಾಡು ಅಂತ ಕೇಳಿ ಅವನನ್ನ ಪ್ರಾರ್ಥನೆ ಮಾಡಿಕೊಂಡು ಆ ಬುದ್ಧಿಯ ಬುಧ ಗ್ರಹನ ಪೂಜೆಯನ್ನ ಮಾಡಬೇಕು. ಬುದ್ಧಿಕಾರಕ ಅಂತ ಬುದ್ಧಿಯನ್ನ ಕೊಡ್ತಕ್ಕಂಥವ್ರು ಕರೆಕ್ಟ್. ಆಮೇಲೆ ನಮ್ಮ ಹೆಂಗಪ್ಪ ಅಂತಂದ್ರೆ ಹೃದಯದಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಅದನ್ನ ದೂರ ಮಾಡ ಭಗವಂತ ಅಂತ ಅವನನ್ನು ಪ್ರಾರ್ಥನೆ ಮಾಡಬೇಕು. ಆ ಮಂಗಳ ಗ್ರಹ ಪೂಜೆ ಮಾಡುವಾಗ ಕಂಠದಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಭಗವಂತ ಅದನ್ನು ದೂರ ಮಾಡಿ. ಯಾಕಂದ್ರೆ ಕೆಲವೊಂದ್ಸಲ ಮಕ್ಕಳನ್ನು ಹುಡ್ತಾರೆ. ಆತರ ಯಾವುದೇ ಒಳ್ಳೆ ಸ್ಥಾನದಲ್ಲಿ ಇದರಲ್ಲಿ ಆಗ್ಲಿಪ್ಪ ಅಂತ ಬಿಟ್ಕೊಂಡು ಅವನನ್ನು ಪ್ರಾರ್ಥನೆ ಮಾಡಬೇಕು. ಇವನು ಬುದ್ಧಿ ಕೊಡ್ತಕ್ಕಂಥವನು ಬುಧ ದೇವಾಯ ಬುಧಗ್ರಹ ದೇವಾಯ ಅನ್ಕೊಂಡು ಪೂಜೆ ಮಾಡಬೇಕು ಇವನನ್ನ ಕರೆಕ್ಟ್. ಆಮೇಲೆ ಗುರುಗ್ರಹ, ಗುರು ಅಂತೂ ಎಲ್ಲರಿಗೂ ಬೇಕೇ ಬೇಕು ಕರೆಕ್ಟ್. ಹರ ಮುನಿದರೆ ಗುರು ಕಾಯಿಗಳು ಅಂತ ಏನಾದ್ರು ಶಿವನೇ ಪರಮಾತ್ಮನೇ ನಮ್ಮ ಮೇಲೆ ಶಿಫ್ಟ್ ಆಗ್ಯಾನ, ವಿಷ್ಣು ಪರಮಾತ್ಮನೇ ನಮ್ಮ ಮೇಲೆ ಶಿಫ್ಟ್ ಆಗ್ಯಾನ ಅಂದ್ರೆ ಗುರು ನಮ್ಮನ್ನ ಕಾಯ್ತಾನೆ. ಇವ ತಾಯಿ ಇದ್ದಂಗೆ ನಮಗೆ ಕರೆಕ್ಟ್. ಇಲ್ಲ ತಾಯಿ ಏನ್ ತಪ್ಪು ಮಾಡಿದ್ರು ಬೇಯಲ್ಲ ನಮಗ ಚಂದನ ಅಂತ. ಆ ತರ ಈ ಗುರುವನ್ನ ಪ್ರಾರ್ಥನೆ ಮಾಡ್ಕೋಬೇಕು. ಈ ಗುರು ಏನ್ ಕೊಡ್ತಾನೆ ನಮಗಂದ್ರೆ ಜ್ಞಾನವನ್ನ ಕೊಡ್ತಾನೆ. ಈ ನೀವು ಶಿಕ್ಷಕರಿದ್ದೀರಿ ಮಕ್ಕಳಿಗೆ ಜ್ಞಾನವನ್ನು ಕೊಡ್ತೀರಿ, ಅದಕ್ಕೆ ಶಿಕ್ಷಕರಿದ್ದೀರಿ ಅದೇ ಅವರು ನೀವು ಜ್ಞಾನವನ್ನ ಕೊಡ್ತಕ್ಕಂಥ ಗುರು ಪ್ರತಿಯೊಬ್ಬರಿಗೆ ಬೇಕು. ಯಾಕಂದ್ರೆ ಹುಟ್ಟಿದಾಗ ತಾಯಿ ತಂದೆ ಆಮೇಲೆ ಶಿಕ್ಷಕ ನೀವು ಮತ್ತೊಬ್ಬರು ಪ್ರತಿನಿತ್ಯ ಏನಾದ್ರು ಕಲಿಸೋರು ವಿದ್ಯಾಗುರುಗಳು ಆ ಮತ್ತೊಂದು ಗುರುಗಳು ಅವರು ಸಿಗ್ತಿರ್ತಾರೆ. ಅನೇಕ ತರ ಗುರುಗಳು, ದೀಕ್ಷಾ ಗುರು ಬೇರೆ, ವಂಶ ಗುರು ಬೇರೆ, ಹಿಂಗೆ ಗುರುಗಳು. ಅದಕ್ಕೋಸ್ಕರ ಗುರುದೇವರನ್ನ ಪ್ರಾರ್ಥನೆ ಮಾಡಿ ಅದಕ್ಕೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ಯಾರ. ಗುರು ಬ್ರಹ್ಮ ಅಂದ್ರೆ ಏನ್ರಿ? ಗುರು ಬ್ರಹ್ಮ ಅಂದ್ರೆ ಏನು? ಗುರು ಬ್ರಹ್ಮ ಅಂದ್ರೆ ಬ್ರಹ್ಮವನ್ನು ಸೃಷ್ಟಿಯನ್ನು ನಿರ್ಮಾಣ ಮಾಡ್ತಕ್ಕಂಥವ್ನು. ಈಗ ನೀವು ಮನಿ ಕಟ್ಟಿದ ದೊಡ್ಡದು ನಿರ್ಮಾಣ ಮಾಡಿಬಿಟ್ರಿ, ಅದನ್ನ ರಕ್ಷಣೆ ಮಾಡಬೇಡ ಯಾರು? ಗುರು ವಿಷ್ಣು. ರಕ್ಷಣೆ ಮಾಡ್ತಕ್ಕಂಥವ್ರು ಯಾರು? ವಿಷ್ಣು. ಇದನ್ನ ಕಾಯ್ತಕ್ಕಂಥವ್ರು ಯಾರು? ವಿಷ್ಣು. ಗುರು ದೇವ ಮಹೇಶ್ವರ. ಮಹೇಶ್ವರ ಅಂತಂದ್ರೆ ಯಾರು? ರುದ್ರ ಅಂದ್ರೆ ಯಾರು ಅಂದ್ರೆ ನಮ್ಮಲ್ಲಿ ಏನಾದ್ರು ಮದ ಮಸ್ತಾರ ಕಾಮ ಮೋಹ ಬದಸ್ತಾರ ಯಾರು ಸಿಟ್ಟು ವೈರಾಗ್ಯ ಯಾರ ಹಂಗಾಲಿ ಹಿಂಗಾಲಿ ಬರ್ತ ನೋಡು ಗರ್ವ ಬರ್ತದ ಅದನ್ನ ಕಳಿತಕ್ಕಂಥವನು ಮಹೇಶ್ವರ. ಅದನ್ನ ಕಳೆದು ಮತ್ತೆ ಒಳ್ಳೆ ಸ್ಥಾನ ತರ್ತಕ್ಕಂಥವನು ಯಾರು? ಮಹೇಶ್ವರ. ಈ 3 ಗುಣ ಉಳ್ತಕ್ಕಂಥವನು ಗುರು. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ. ಅದು ಗುರು ಉತ್ತರಾಭಿಮುಖವಾಗಿರ್ತಕ್ಕಂಥವನು, ಅರಿಶಿನ ಕಲರ್ ಒಳತಕ್ಕಂಥವನು, ಕಡಲಿ ಧಾನ್ಯ ಒಳತಕ್ಕಂಥವನು. ಅವನಿಗೆ ದೀರ್ಘ ಚತುರಸ್ರ ಮಂಡಲ ಅಂತ ದೀರ್ಘವಾಗಿ ಚೌಕಾಕಾರ ಮಂಡಲ ಏನ್ ದೀರ್ಘವಾಗಿರ್ತಾರ ಟ್ರಯಾಂಗಲ್ ರೆಕ್ಟಾಂಗಲ್ ಅಂತಿರಲ್ಲ ಆ ತರ ಇದು ದೀರ್ಘವಾಗಿರ್ತಕ್ಕಂಥದ್ದು, ಚೌಕ ಇರ್ತಕ್ಕಂಥದ್ದು. ಇದು ದೀರ್ಘವಾಗಿರ್ತಕ್ಕಂಥ ಮಂಡಲ. ಅವನಿಗೆ ಅದನ್ನೇ ಇರಬೇಕು, ಮತ್ತೊಂದು ಇರಂಗಿಲ್ಲ. ಕಡ್ಡಿ ಧಾನ್ಯ ಇರಬೇಕು. ಯಾವುದೇ ಗುರುದೋಷ ಬಂತಂದ್ರೆ ಕಡ್ಡಿ ಧಾನ್ಯವನ್ನ ಕೊಡಬೇಕು, ಯಾರಿಗೇನು ಕೊಡಬೇಕಾದ್ರೆ. ಆಮೇಲೆ ಶುಕ್ರ ಗ್ರಹ ಅವರಿ ಧಾನ್ಯ ಉಳ್ತಕ್ಕಂಥವನು, ಬಿಳಿ ವಸ್ತ್ರ ಉಳ್ತಕ್ಕಂಥವನು, ಪೂರ್ವಾಭಿಮುಖವಾಗಿರ್ತಕ್ಕಂಥವನು, ಪಂಚಮ ಕೋನ ನೋಡಿ
ಪಂಚಮಕೋನವಾಗಿರ್ತಕ್ಕಂಥವನು ಯಾರು? ಶುಕ್ರಗ್ರಹ. ಶುಕ್ರಗ್ರಹ ಸಂಪತ್ತಿಗೆ ಅಧಿಪತಿ. ಸಂಪತ್ತು ಅಂದ್ರೆ ಗೊತ್ತಲ್ಲ, ಹಣ. ಅದಕ್ಕೆ ಅಧಿಪತಿ ಅಂದ್ರೆ ಅದನ್ನು ಭಗವಂತ ನಮ್ಗೆ ಸದಾವಕಾಲ ಕೊಟ್ಟು ಕಾಪಾಡು ಅಂತ ಬೇಡ್ಕೋಬೇಕು. ನೀವು ಹೆಂಗಂದ್ರೆ ನಮ್ಮ ದೇಹದ ಪೂರ ಬಲಭಾಗಕ್ಕೆ ಸಂಬಂಧಪಟ್ಟವನು ಯಾರು? ಗುರು. ಆಮೇಲೆ ಶುಕ್ರ ನಮ್ಮ ದೇಹದ ಹೊಟ್ಟಿಗೆ ಸಂಬಂಧಪಟ್ಟವನು. ಏನಾರ ಹೊಟ್ಟಿದ ಬೇನೆ ಇತ್ತಂದ್ರೆ ಕೇಳಿ ಅವನನ್ನ ಪ್ರಾರ್ಥನೆ ಮಾಡ್ಕೊಂಡು ಧ್ಯಾನ ಮಾಡಿದ್ರೆ ಅಂದ್ರೆ ಅವನು ಪೂಜೆ ಮಾಡಿದ್ರೆ ದೂರ ಆಗ್ತದೆ. ಅದಕ್ಕೆ ಇನ್ನೊಂದೇನಂದ್ರೆ ವಾಹನಾಧಿಪತಿ ಅಂತ ಕರೀತಾರೆ. ಯಾವ್ದಾರ ಜಾಸ್ತಿ ಕಡಿಮೆ ಹೇಳ್ತೀರಂದ್ರೆ ಅಪಘಾತಗಳನ್ನ ತಡಿತಕ್ಕಂಥ ಶಕ್ತಿ ಇರೋದು ಶುಕ್ರದೇವನಿಗೆ. ಅರೆ ಅಪಘಾತಗಳಾಗ್ತಕ್ಕಂಥ ಏನಾರ ಇದ್ರೆ ಭಗವಂತ ದೂರ ಮಾಡುವ ಯಾವುದು ಬೇಡ, ಸಂಪತ್ತನ್ನು ಸದಾ ಕಾಲ ಕೊಟ್ಟು ನಿನ್ನ ಆಶೀರ್ವಾದ ನಮ್ಮ ತಲೆ ಮೇಲೆ ಇರಲಿ ಅಂತೇಳಿ ಆ ಶುಕ್ರದೇವನನ್ನು ಪ್ರಾರ್ಥನೆ ಮಾಡಿಕೊಂಡು ಶುಕ್ರದೇವಾಯ ನಮಃ ಶುಕ್ರದೇವಾಯ ನಮಃ ಶುಕ್ರದೇವಾಯ ನಮಃ ಅಂತೇಳಿ ಪೂಜೆ ಮಾಡಬೇಕು. ಪೂರ್ವಾಯುಮಿಕವಾಗಿರ್ತಕ್ಕಂಥವನು, ಪಂಚಮಕೋನ ಅವರಿಧಾನ್ಯ ಉಳ್ತಕ್ಕಂಥವನು, ಬಿಳಿ ವಸ್ತ್ರ ಉಳ್ತಕ್ಕಂಥವನು ಶುಕ್ರಗ್ರಹ. ಆಮೇಲೆ ಅಲ್ಲಿ ಶನೇಶ್ವರ ಗ್ರಹ ಏನ್ರಿ? ಧನುರಾಕಾರ ಮಂಡಲ ಅಂದ್ರೇನು? ಬಿಲ್ಲ ಮತ್ತು ಧನುಷ್ ಎರಡೂ ಅವನಿಗೆ. ಬಿಲ್ಲ ಮತ್ತು ಧನುಷ್ ಇರ್ತಕ್ಕಂಥ ಧನುರಾಕಾರ ಮಂಡಲ, ಕರಿ ವಸ್ತ್ರ ಉಳ್ತಕ್ಕಂಥವನು, ಕರಿ ಹಳ್ಳು ಉಳ್ತಕ್ಕಂಥವನು ಅವನಲ್ಲಿ ಅವನು ದಕ್ಷಿಣಾಭಿಮುಖವಾಗಿ ಇರಬೇಕು. ಅವನು ದಕ್ಷಿಣಾಭಿಮುಖವಾಗಿ ಇಡಬೇಕು. ಅವನು ಯಾರು? ಶನೇಶ್ವರ. ಶನೇಶ್ವರ ಗ್ರಹ ಅಂತಕ್ಕಂಥವನು ಅವನು ಹೆಂಗಪ್ಪ ಅಂತಂದ್ರೆ ಕರ್ಮಕ್ಕೆ ಅಧಿಪತಿಯನ್ನ. ನಾವ್ ಹೆಂಗ್ ಕರ್ಮ ಮಾಡ್ತೇವೆ? ಒಳ್ಳೇದ್ ಮಾಡ್ದೇವಿ, ಒಳ್ಳೇದ್ ಮಾಡ್ತಾನೆ. ಕೆಟ್ಟದ್ ಮಾಡ್ಕೊತದೇವಿ, ಕೆಟ್ಟದ್ ಮಾಡ್ಕೊತ. ನಾನು ಕೊಡಾಕ್ ಬಂತಂದ್ರೆ ಕೊಡೆ ಕೊಡ್ತಾನ, ವೈದ್ಯನಂದ್ರೆ ಒಂದೇ ಕೊಯ್ದು ಬಿಡ್ತಾನ. ಅವನ ಶಕ್ತಿ ಇಲ್ಲಿ ಈ ಮಂದಿ ಗ್ರಹಗಳಾಗ ಅತಿ ಶಕ್ತಿ ಉಳ್ಳಂತವನಂದ್ರೆ ಅವನೇ. ಹೆಡ್ ಬಾಸ್ ಇದ್ದಂಗ ಇವರಿಗೆಲ್ಲ. ಸೂರ್ಯನ ಮಗನೇ ಅದ, ಆದ್ರೆ ಅವನಿಗೂ ಕೊಡೋದ. ಶಿವನ ಮಗನೇ, ಶಿವನೇ ಅಧಿಕಾರ ಕೊಟ್ಟಾನ, ವಿಷ್ಣುನೇ ಅಧಿಕಾರ ಕೊಟ್ಟನ, ಆದ್ರೆ ಅವನಿಗೂ ಬಿಡೋದ. ಕಾಡ್ತಾನೆ. ಯಾಕ? ಯಾರು ತಪ್ಪು ಮಾಡ್ತಾರಲ್ಲ ಅವ್ರಿಗೆ ಕಾಡ್ತಾನ. ಅವನಿಗೆ ಹಂಗಾಲಿ, ಇವನಿಗೆ ಹಿಂಗಾಲಿ, ನನ್ ಚಂದಾಲಿ ಅಂತ ನೋಡು, ಅವ್ರಿಗೆ ಮೊದಲು ಕಾಡ್ತಾನ. ಅದಕ್ಕೋಸ್ಕರ ಎಲ್ಲರಿಗೂ ಒಳ್ಳೇದಾಗಲಿ, ನಾನು ಒಳ್ಳೆಯವನಾಗಿರ್ಲಿ ಭಗವಂತ ಅಂತ ಒಳ್ಳೆ ಮನಸ್ಸಿನಿಂದ ಒಳ್ಳೆ ಶ್ರದ್ಧೆಯಿಂದ ಯಾರು ಇರ್ತಾರಲ್ಲ ಅವನ ಮನೆಗೆ ಸನಿಕನೂ ಬರದವ. ನಾವು ಕೆಟ್ಟದ್ ಮಾಡಕ್ ಚಾಲು ಮಾಡಿದೇವೆ, ಕರ್ಮ ಚಾಲು ಆಗ್ತದ, ನಮ್ಮ ಮೊಣಕಾಲ ಬೇನೆ ಚಾಲು ಆಗ್ತಾವ, ಅಲ್ಲಿ ಇಲ್ಲಿ ಬೇನೆ ಮೇಕೆ ಚಾಲು ಆಗ್ತದ. ಅವ್ನು ತಿಳ್ಕೊಬೇಕು ನಾವೇನೋ ಕರ್ಮ ಮಾಡಿದೇವೆ ಅಂತ. ಪುಣ್ಯವನ್ನ ಸಂಪಾದನೆ ಮಾಡ್ಬೇಕು, ಯಾರು ಬರಲಿ. ಪುಣ್ಯ ನಾವು ಮಾಡ್ದೇವಂತಂದ್ರೆ ದೇವ್ರು ನಮ್ಗೆ ಒಳ್ಳೇದೇ ಮಾಡ್ತಾನೆ. ಪಾಪ ಮಾಡ್ದೇವಂದ್ರೆ ಅವ್ರು ಬಂದು ಕಾಡಕ್ ಚಾಲು ಮಾಡ್ತಾರೆ. ಯಾಕಂದ್ರೆ ಒಂದ್ಸಲ ದೊಡ್ಡ ಫಂಕ್ಷನ್ ನಡೆದಿದ್ದಂತ ಶಿವ ಪಾರ್ವತಿ ದೊಡ್ಡ ಫಂಕ್ಷನ್ ನಡೆದಾಗ ಅವ್ರೆಲ್ಲರನ್ನ ಆಹ್ವಾನ ಮಾಡ್ಕೊಂಡಿರ್ತ ಎಲ್ಲಾ ದೇವತೆಗಳು ನೀವ್ ಹೆಂಗ್ ಮನುಷ್ಯಂತಿ ಮಾಡಿದ್ರಿ ಹಾಗೆ ಎಲ್ಲರೂ ಬಂದು ಹೋದ್ರಂತ ಶನೇಶ್ವರನ ಬಂದು ಬರ್ಬೇಕಲ್ಲ. ಬಂದು ನಂತಲ್ಲಿ ಬಂದು ಎಲ್ಲರೂ ಹೋದ್ರು ನಾವು ಅಲ್ಲೇ ಕುರಿತ ಮೇಲೆ ಏನ್ ಮಾಡಿದ್ರಂತ, ಈಶ್ವರ ಯಾಕಪ್ಪ ಇಲ್ಲ ಕೂತೀನಿ ಅಂತ ಹೇಳಿದ್ರು. ಇಲ್ಲ ನನಗೆ ನಿನಗೆ ಕಾಡ್ಬೇಕು ಅನ್ಸ್ಲತ್ತ ಅನ್ನೋದು. ಯಾರು? ಶನೇಶ್ವರ. ನಿನಗೆ ಕಾಡ್ಬೇಕನ್ನೋದು ಅನ್ಸ್ಲತ್ತ ಅಂದ್ಮೇಲೆ ಅವನು ಏನಂತ, ಉತ್ಸಾಹ ನಿನಗೆ ಅಧಿಕಾರನೇ ಹಾಕೊಟ್ಟೇನೆ, ನೀ ಏನಾದ್ರು ಕಾಡ್ತೀಯ ನಾನು. ಅದಕ್ಕೆ ಈಶ್ವರಗನ್ನ ಶನೇಶ್ವರ ಕೊಡುವಾಗ, ಅಧಿಕಾರ ಕೊಡುವಾಗ ನನಗೆ ಬಿಟ್ಟು ಕಾಡ ಅಂತ ಹೇಳಿಲ್ಲ. ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಕಾಡ ಅಂತ ಹೇಳಿ. ನೀ ತಪ್ಪು ಮಾಡಿದಿ, ನಿನ್ನ ನಾ ಕಾಡ್ತೀನಿ ಅಂತ ನಾನು. ನೀ ಏನ್ ಕಾಡ್ ಹೋಗೋದು ನಾನು. ಒಂದೊಂದು ಸ್ವಲ್ಪ ದಿವಸ ಹೋಯ್ತಂತ, 1000 ವರ್ಷ ಹೋಯ್ತಂತ. ಹೋದ್ಮೇಲೆ ಎಲ್ಲ ಪಾಲ್ ತೆಗೆದು ನೋಡಿದಂತೆ ಯಾರದ ಇವತ್ತಿನ ಟೈಮ್ ಅಂತ ಪೇಪರ್ ತೆಗೆದು ನೋಡಿದಂತೆ ಇವತ್ತು ಏನ್ ನೋಡಿದ್ರೆ ಶಿವನ್ ನಿಂತಂತೆ. ಇಲ್ಲಿ ಹೋಗಿ ಕಾಡ್ಬೇಕಲ್ಲಪ್ಪ ಅಂತೇಳಿ ವಿಚಾರ ಮಾಡ್ದನಂತ. ವಿಚಾರ ಮಾಡಿ ಇನ್ನು ಪರ್ವತಕ್ಕೆ ಹೋಗ್ಬೇಕಲ್ಲ, ಕೈಲಾಸ ಪರ್ವತಕ್ಕೆ ಹೋಗ್ಬೇಕಂತೇಳಿ ವಿಚಾರ ಮಾಡಿ ನಡೆದನಂತ. ಅಲ್ಲಿ ಅವ ಶಿವ ತಪಸ್ ಕುಂತಿದ್ದನಂತ. ಇಡೀ ಪರ್ವತ ಅಗಿಲಾಡ್ತಿದ್ದಂತಲ್ಲಿ. ಅವ್ ಕಣ್ತೆರ್ ನೋಡಿದಂತೆ ಹಿಂಗ್ಯಾಗ ಅಗಿಲಾಡತ್ತ ಅಂತೇಳಿ ವಿಚಾರ ಮಾಡ್ದಂತ. ಅವಳು ಬಿಡು ಇಲ್ಲಿ ಯಾರು ಮಾಡ್ತಾರಂತೆ, ಮತ್ ಕಣ್ಮುತ್ ಮತ್ತೆ ಧ್ಯಾನ ಮಾಡತ್ತನಂತ. ಅದು ಮತ್ತೆ ಅಗಿಲಾಡತ್ತಂತ. ಅವನ ದಿವ್ಯ ದೃಷ್ಟಿಯಿಂದ ಅವನ ಶಕ್ತಿಯಿಂದ ನೋಡಿದನಂತ. ನನ್ನ ಶನೇಶ್ವರ ಕಾಡ್ತೀನಿ ನಾನು ಇವತ್ತ, ನಾ ಇಲ್ಲಿ ಇರ್ಬಾರ್ದು ಹೋಗ್ಬೇಕಂತೇಳಿ ಒಳಗಿರ್ತಕ್ಕಂಥ ಹಾವ, ಬಗಲಾಗಿರ್ತಕ್ಕಂಥ ಷಣ್ಮುಖ ಗಣಪತಿ, ಪಾರ್ವತಿ ಮತ್ತೆ ಬಸವಣ್ಣ ಎಲ್ಲ ಇಲ್ಲೇ ಬಿಟ್ಟು ಅವ ಏನು ಅಂದ್ರೆ ಕಾಶಿಗೆ ಬಂದನಂತ. ಕಾಶಿ ಗೊತ್ತಲ್ಲ, ಕಾಶಿಗೆ ಬಂದನಂತ. ಬಂದು ಗಂಗಾ ನದಿಯಲ್ಲಿ ನಿಂತನಂತ. ಅಲ್ಲೊಂದು ಕತ್ತಿ ನಿಂತಿತ್ತಂತ. ಆ ಕತ್ತಿ ಹೊಟ್ಟೆಗೆ ಹೋಗ್ತಾನಂತ. ಯಾರು? ಶಿವ. ಕತ್ತಿ ಹೊಟ್ಟೆಗೆ ಹೋಗಿ ಕುಂತನಂತ. ಇವ ಅಲ್ಲಿ ಪರ್ವತಕ್ಕೆ ಹೋದನಂತ. ಅಲ್ಲಿ ಯಾರು ಇಲ್ಲ, ನೋಡಿದ್ರು ಅವ್ರು ಯಾರು ಹೇಳಕ್ನೇನೆ ಇಲ್ಲ ಎಲ್ಲಿ ಹೋಗ್ಯಾನಂತ. ಆದ್ರೆ ಅವನ ದಿವ್ಯ ದೃಷ್ಟಿಯಲ್ಲಿ ನೋಡಿದನಂತ ಎಲ್ಲಿ ಯಾರ ಅಂತೇಳಿ. ಕಾಶಿಗೆ ಬಂದರಂತ. ಇವನು ಬಂದು ನೋಡಿದನಂತ, ಕತ್ತಿ ಹೊಟ್ಟೆಗಿದ್ದೀನಂತ. ಆ ಕತ್ತಿ ಮೇಲೆ ಇವನು ವಕ್ರ ದೃಷ್ಟಿ ಹಾಕಿದನಂತ. ಯಾರ್ದು? ಶನೀಶ್ವರನ ದೃಷ್ಟಿ. ವಕ್ರ ದೃಷ್ಟಿ ಹಾಕಿದಕ್ಕೋಸ್ಕರ ಆ ಕತ್ತಿನ ಯಾರನ್ನ ಪೂಜೆ ಮಾಡ್ತಾ ಏನಿಲ್ಲ, ಕತ್ತಿ ಕೆಲಸಕ್ಕೆ ಬರ್ತದ, ಅದ್ರದ್ದು ಯಾರನ್ನ ಕತ್ತಿಯಾಗಿ ನೋಡಿ ಅಂತ ಹಂಗ. ಅದಕ್ಕೋಸ್ಕರ ಅವನ ಪ್ರಭಾವ ನಮ್ಮ ಯಾರು ಬೀಳಾರ್ದಂಗ ಭಗವಂತ. ಆಮೇಲೆ ಏನಂತಾರ, ಒಂದಿನ ಅಲ್ಲೇ ನಿಂತನಂತ. ಅವ ಒಳಗೆ ಹೊರಗೆ ನಿಂತು ವಾಪಸ್ ಮಾಡಿದನಂತ. ಯಾರು? ಶನೇಶ್ವರ ನಕ್ಕೋತ. ಅವ ಹೊರಗೆ ಬಂದನಂತ. ನೀವ್ ಟೈಮ್ ಮುಗೀತಿ ಎಂದು ನಂಗೆ ಕಾಡ್ತೀನಿ ಅಂತ. ಎಲ್ಲಿ ಕಾಡ್ದಿ ಎಲ್ಲಿ ಕಾಡ್ದಿ ಅಂದ್ರೆ ಅವ ನಕ್ಕರಂತ. ನಕ್ಕ ಹೇಳದಂತ, ಭಗವಂತ ಹೆಂಡ್ರು ಮಕ್ಕಳು ದೊಡ್ಡ ಕೈಲಾಸ ಪರ್ವತದಾಗ ಧ್ಯಾನ ಮಾಡ್ಬೋದು ಕೊಡಂತ ಶಿವನಿಗೆ ಕತ್ತಿ ಹೊಟ್ಟೆ ಬಿಟ್ಟಿದ್ದು ಒಂದಿನ. ಇನ್ನ ಏನ್ ಕಾಡ್ಬೇಕಿತ್ತು, ನಾನು ನಿನಗೆ ಕಾಡಿನೇ ಅಲ್ಲ ಅದು. ಹಂಗ ಅದಕ್ಕೋಸ್ಕರ ಭಗವಂತ ನೀನ ಆತರ ನಮಗ್ ಕಾಡ, ನಮಗ್ ಶಕ್ತಿ ಇದೆ ಕಲ್ಕೊಳಕ. ಅವನ ಶಿವ ಐತಿ, ನಾವು ಎಲ್ಲೇ ಹೋಗಿ ಅಡ್ಕೊಂಡು ನಮಗಾಗಲ್ಲ. ಬಾಯಿ ಅದು ಬಿಡ್ರಿ, ನೀ ಇಬ್ಬರೇ ಮಾಡ್ತೀನಿ ಅಂದ್ರೆ ಆಗಲ್ಲ ಅದು ಕೆಲಸ. ಆಮೇಲೆ ಕ್ವಶನ್ ಪೇಪರ್ ಬಿಡಿಸ್ಬೇಕಾಗ್ತದೆ, ಆನ್ಸರ್ ಹೇಳ್ಬೇಕಾಗ್ತದೆ. ಅದಕ್ಕೆ ಏನ್ರಿ ಅವ್ನು ಏನಾದ್ರು ಗೊತ್ತದ್ರಿ,
ಅದಕ್ಕೋಸ್ಕರ ಏನಂತ ನೀನ್ ಎಲ್ಲಿ ಕಾಟಿದಪ್ಪ ಅಂದ್ರೆ ಈಗ ನೋಡಿ ಒಂದ್ ದಿವ್ಸ ನಿನ್ ಗಂಡ್ರ ಮಕ್ಳಿಗೆ ಬಿಟ್ಟು ಕತ್ತಿ ಹೊಟ್ಟೆಗೆ ಇದ್ದೀನಿ ಮತ್ತಿನ್ನೇನಪ್ಪ ಅಂತ ನನ್ನ ಯಾರು ಶನೇಶ್ವರ ಇನ್ನೇ ಹೆಂಗ್ ಮಾಡಿ ಇನ್ನೇ ಹೆಂಗ್ ಕಾಡ್ಬೇಕು ಅಂತ ಹೌದಪ್ಪ ನೀ ಕಾಡಿದೆ ಅಂತ ಹೇಳ್ಬೇಕು ಒದ್ದು ಹೋದನಂತ ಹಾಗೋಸ್ಕರ ಶನೇಶ್ವರನ ಪ್ರಭಾವ ನಮ್ಮ ಮ್ಯಾಗ ಬೀಳಲ್ಲ ಯಾವುದೇ 7:30 ಸಮಯ ಬಂದ್ರೆ ದೂರ ಮಾಡಬೇಕು ಅಂತ ಅವನನ್ನು ಪ್ರಾರ್ಥನೆ ಮಾಡ್ಕೊಂಡು ಶನೇಶ್ವರ ಏನ್ ಮಾಡ್ಬೇಕು ಯಾಕಂದ್ರೆ ಇವತ್ತಿನಿಂದ ಪೂಜೆ ಮಾಡಿದ್ರಿ ಗುರುಗಳು ಹೇಳ್ಯಾರ ಮಹಾರಾಜರು ಹೇಳ್ಯಾರ ಏನಂತ ನಾವ್ ಇನ್ಮ್ಯಾಗ ಶನಿ ಏನಲ್ಲ ಶನಿ ಏನ್ ಮಾಡೋದು ಯಾಕಂದ್ರೆ ನನ್ನ ಹೆಸರು ಮಲ್ಲಯ್ಯ ಅದ ಮಲ್ಯ ಅಂದ್ರೆ ಸಿಟ್ಟು ಬರ್ತದ ಅವನಿಗೂ ಸಿಟ್ಟು ಬರ್ತದ ಅದಕ್ಕೋಸ್ಕರ ಅವನಿಗೆ ಇನ್ಮೇಲೆ ಶನೇಶ್ವರ ಆಗ್ಬೇಕು ಅವನು ಕಾಡಾಕಿಲ್ಲ ಕರ್ಮವನ್ನ ಕಳಿಲಕನ ನಾವು ಮಾಡಿರ್ತಕ್ಕಂಥ ತಪ್ಪನ್ನ ದೂರ ಮಾಡಿ ನಮ್ಗೆ ಸರಿದಾರಿ ತರ್ತಕ್ಕಂಥವನು ಶನೇಶ್ವರ ಅವನು ಕಾಡಾಕಲ್ಲ ಕೊಡಾಕನ ಅದು ನಾವು ತಿಳ್ಕೊಳ್ಳೋದಿಲ್ಲ ಕರ್ಮವನ್ನು ನಾವು ಮಾಡತ್ತೇವೆ ಮಾಡಬಾರ್ದು ಅವ್ರಿಗೆ ಹಂಗಾಲಿ ಇವ್ರಿಗೆ ಹಿಂಗಾಲಿ ಅವೆಲ್ಲ ಬಿಟ್ಟು ಬಿಡ್ಬೇಕು ಅದಕ್ಕೋಸ್ಕರ ಅವನನ್ನ ಧ್ಯಾನ ಮಾಡ್ಕೊಂಡ್ ಬಿಟ್ಟು ಒಳ್ಳೆದನ್ನ ಮಾಡ ಭಗವಂತ ಅಂತ ಕೇಳಬೇಕು ಆಮೇಲೆ ರಾಹು ಈ ರಾಹುವನ್ನ ನೈಋತ್ಯದಿಂದ ಇರ್ತಕ್ಕಂಥವನು ಹೇಳಿ ಉದ್ದದಾನೆ ಇರ್ತಕ್ಕಂಥವನು ಅವನಿಗೆ ಅದೇ ನೀಲಿ ಕಲರ್ ಬ್ಲೂ ಕಲರ್ ವಸ್ತ್ರವನ್ನ ಹಾಕಿರ್ತಕ್ಕಂಥದ್ದು ಕರೆಕ್ಟ್ ಅದು ಅವನು ನೈಋತ್ಯಕ್ಕೆ ಇಡಬೇಕು ಅವ ರಾಹು ಮತ್ತು ಕೇತು ಇವನ್ ಚಿತ್ರವರ್ಣ ಧ್ವಜವರ್ಣ ಅವ ಅರ್ಧಚಂದ್ರ ಬರ್ತಕ್ಕಂಥವನು ಇದು ಇವರಿಬ್ರು ಒಬ್ಬರು ಬಿಟ್ಟಿಲ್ಲ ಇವರಿಬ್ರು ಕತಿ ಒಮ್ಮೆ ಹೇಳಬೇಕಾಗ್ತದೆ ಯಾಕಂತಂದ್ರೆ ಇವರು ಬಲಪಾದ ಮತ್ತು ಎಡಪಾದ ಇದ್ದಾನೆ ಒಂದು ಕಾಲಿಟ್ಟು ಒಳಗೆ ಬಂದಿರೋದ್ರೆ ಇನ್ನೊಂದು ಕಾಲು ಇಡ್ಬೇಕು ಅವ್ನು ಒಳ್ಳೇದು ಇಟ್ಕೋತಂದ್ರೆ ಇವನು ಒಳ್ಳೇದಿಟ್ಟು ಅವ್ನು ಕರ್ಮ ಮಾಡ್ಕೋತಾನೆ ಇವನು ಕರ್ಮ ಮಾಡ್ಕೋತಾನೆ ಹ್ಯಾಂಗಪ್ಪ ಅಂತಂದ್ರೆ ಅವರು ರಾಹು ಅಂದ್ರೆ ಆಸೆಯನ್ನ ಕೊಡ್ತಾನ ಆಸೆ ಹಾಗೂ ಅಸೂಯೆ ಅಂತ ಅದಕ್ಕೆ ಅವನ ಅಧಿಪತಿ ಇರೋನು ಇವನು ಮಾಯ ಮತ್ತು ಮೋಹಕ್ಕೆ ಅಧಿಪತಿ ಇರೋನು ಯಾವ್ದಾರ ಕಣ್ಣುಗಳಿಂದ ತೋಬೇಕು ಮಾಡಬೇಕು ಅಂತ ಅರ್ಜೆಂಟ್ ಆಗ್ತದೆ ನೋಡಿ ಮನುಷ್ಯ ಅದೇನ್ ಖರಾಬ್ ಆಗ್ತದೆ ಒಳ್ಳೇದಂತ ಗೊತ್ತಿಲ್ಲ ತೋಬೇಕು ಬಿಡ್ಬೇಕು ಆಸೆ ಅಂತ ಇರ್ತದ ಆಸೆ ಎಂಬ ಕೂಸ ನೆಟ್ಟಲು ರೋಷಿ ಎಂಬ ತಾಯಿ ಬಂದಿರ್ತಾಳ ಆಗ್ಲಿಲ್ಲ ಸಿಟ್ಟು ಬರ್ತದೆ ಈ ಕೆಲಸ ನಿಮ್ದು ಆಸೆ ಇಟ್ಕೊಂಡು ಕುಂತಿರ್ತದ ಆಗ್ಲಿಲ್ಲ ಸಿಟ್ಟು ಬರ್ತದ ಹಂಗ ಆಸೆಯನ್ನು ಇಡ್ತಕ್ಕಂಥವನು ಅವನು ಯಾರು ರಾಹು ಇವನು ಹುರುಳಿ ಧಾನ್ಯ ಬರ್ತಕ್ಕಂಥವನು ಚಿತ್ರವರ್ಣ ಬರ್ತಕ್ಕಂಥ ಚಕ್ಸ್ದ ಹಾಕ್ಬೇಕು ಮನಿ ಬೇರೆ ಹಾಕಂಗಿಲ್ಲ ಧ್ವಜಾಕಾರನೇ ಹಾಕ್ಬೇಕು ಮನಿ ಕರೆಕ್ಟ್ ಅವನು ಇವನು ವಾಯು ರೇಖೆಗೆ ಇರ್ತಕ್ಕಂಥವನು ವಾಯು ರೇಖೆಗೆ ಇರ್ತಕ್ಕಂಥವನು ಮಾಯ ಮೋಹಕ ಅಧಿಪತಿ ಇವ್ರು ಹೆಂಗಂದ್ರೆ ಪಾಪಗ್ರಸ್ತ ಗ್ರಹಗಳು ಅಂತ ಕರೀತಾರೆ ಇವರಿಗೆ ಪಾಪಗ್ರಸ್ತ ಗ್ರಹಗಳು ಹೆಂಗಪ್ಪ ಅಂದ್ರೆ ಸೂರ್ಯ ಚಂದ್ರನಿಗೆ ಗ್ರಹಣ ಕಾಲದಲ್ಲಿ ಗ್ರಹಣ ಹಿಡಿತದಂತ ಗ್ರಹಣ ಕಾಲದಲ್ಲಿ ಸಂಕಷ್ಟವನ್ನು ಪಡ್ತಕ್ಕಂಥವ್ರು ಅವರು ಇವ್ರು ಹೆಂಗಂದ್ರೆ ಅರ್ಧ ಶರೀರ ಮುಖಾದಲ್ಲಿ ಅರ್ಧ ಶರೀರ ಬಾಲದ ಒಬ್ಬರನ್ನು ಬಿಟ್ಟು ಒಬ್ಬರಿಲ್ಲ ಹಾವಿನ ಬಾಲ ಇದ್ದಂಗೆಲ್ಲ ಮ್ಯಾಗ ಮುಖಾದ ಅದಕ್ಕೋಸ್ಕರ ಇವ್ರನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಹೆಂಗಪ್ಪ ಅಂದ್ರೆ ಇವರು ಗ್ರಹಣ ಕಾಲದಲ್ಲಿ ಸೂರ್ಯ ಚಂದ್ರನಿಗೆ ಸಂಕಷ್ಟ ಕೊಟ್ಟರು ಅವ್ರು ದೇವರನ್ನ ತಳ್ಕೊಂಡ್ರು ನಮಗ್ ಭಗವಂತ ಅದನ್ನು ಕೊಡಬೇಡ ಇನ್ಮ್ಯಾಲ ನಾವು ಮಾಡಕ್ ಆಗ್ತದಿಲ್ಲೋ 3 ತಲೆಗೆ ಪಡ್ಕೋಬೇಕಿದೆ ಪೂಜಾ 3 ತಲೆ ನಡುತ್ತದ ತಂದೆ ತಾಯಿ ಅತ್ತಿ ಮಾವ ಮತ್ತೆ ಮಕ್ಕಳು ನಿಮ್ಗೆ 3 ತಲೆಯಲ್ಲಿ ಒಳ್ಳೇದು ಮಾಡ ಭಗವಂತ ಮುಂದೇನ್ ಮಾಡ್ತಾರ ಬಿಡ್ತಾರ ಗೊತ್ತಿಲ್ಲ ಈಗಾರ ಒಳ್ಳೇದನ್ನ ಮಾಡ ಅಂತೇಳಿ ಅವರೆಲ್ಲ ಗ್ರಹ ಪೂಜೆ ಮಾಡ ಯಾಕಂದ್ರೆ ಮನೆಗೆ ಬಾರ್ ಮಾಡಿಸೋದಾಗಲ್ಲ ಗ್ರಹ ಪೂಜೆ ಮಾಡಿಸುವಾಗ ಗ್ರಹ ಶಾಂತಿ ಮಾಡಂತಾರ ಈ ಮನುಶಾಂತಿ ಯಾಕೆ ಮಾಡ್ಬೇಕಂದ್ರೆ ಗೊತ್ತದ್ರಿ ಈಗ ನೀವು ಬುನಾದಿ ಹೊಡಿತೀರಿ ಎಷ್ಟೋ ಜೀವಿ ರಾಶಿಗಳನ್ನ ಹೊಂದಿರ್ತೀರಿ ಒಳಗೆ ಸಣ್ಣ ಕ್ರಿಮಿಕೀಟಗಳು ಸಾಯ್ತಾವ ಅದಕ್ಕೋಸ್ಕರ ಗ್ರಹ ಶಾಂತಿಯನ್ನ ಮಾಡಬೇಕು ಇದು ತಟ್ಟಿ ಎಲ್ಲ ಪಾಪ ಯಾವಾಗ ಹಸಿದಾಗ ಕೊಯ್ದನೋ ಏನ್ ಮಾಡೋದಕ್ಕೆ ಕೊಯ್ದನೋ ಅದಕ್ಕೆ ನೋವಾಗಿರ್ತದ ಅವೇನಾದ್ರೂ ಆದ್ರೆ ಅವೆಲ್ಲದಕ್ಕೂ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮನುಷ್ಯನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು 9 ಗ್ರಹಗಳ ಪೂಜೆಯನ್ನು ಮಾಡ್ತಕ್ಕಂಥದ್ದು ಯಾಕಂದ್ರೆ ಈ 9 ಗ್ರಹ ಪೂಜೆ ಮಾಡಿದ್ರೆ ಏನು ನೀವು ಪೂಜಾ ಜಾಸ್ತಿ ಮಾಡೋದು ಹತ್ತಲ್ಲ ಅದು ಏನೇನ ಅಧಿಪತಿ ಅಂದ್ರೆ ಈ ಗ್ರಹಕ್ಕೆ ಮತ್ತೆ ವಾಸ್ತುದೇವನ ಪೂಜೆ ಅದು ವಾಸ್ತುದೇವನ ಪೂಜೆ ಅಂದ್ರೂ ಇದು ಗ್ರಹ ಪ್ರವೇಶ ಅವತ್ತೇ ಮಾಡ್ತಾರೆ ಮತ್ತೊಂದು ಪೂಜೆ ಮಾಡೋಂಗಿಲ್ಲ ಯಾವುದೇ ಒಂದು ದೂರವಾದ ಭಗವಂತ ಅವರನ್ನು ಪ್ರಾರ್ಥನೆ ಮಾಡಿಕೊಂಡು ಅವರನ್ನು ಪೂಜೆ ಮಾಡಬೇಕು ಮತ್ತು ಅವ್ರ ಬಲಪಾದ ಎಡಪಾದ ಒಳ್ಳೆಯವನ್ನ ಹೆಜ್ಜೆಯನ್ನು ಇಳಿಸು ಭಗವಂತ ಅಂತ ಪ್ರಾರ್ಥನೆ ಮಾಡಿಕೊಂಡು ಅವ್ರು ಪೂಜೆ ಮಾಡಬೇಕು ಈಗ ಹೆಂಗಂದ್ರೆ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನೇಶ್ವರ ರಾಹು ಕೇತು ಯಾಕಂದ್ರೆ ನಿಮ್ಗೆ ಯಾಕೆ ಹೇಳ್ತೀನಿ ಅಂದ್ರೆ ಇದು ಪೂಜೆ ಏನು ಮಾಡ್ಯಾರ ಮಂದಿ ಬಂದು ಕೇಳ್ತಾರ ಇದು ಯಾರು ಬಂದ್ರು ಪೂಜೆ ಯಾರು ಮಾಡ್ದಂದ್ರೆ ಈ ಪೂಜೆ ನವಗ್ರಹ ಪೂಜೆ ಅಲ್ಲ ಅಲ್ಲಿರ್ತಕ್ಕಂಥದ್ದು ಬುಧ ಅದ ಅಲ್ಲಿರ್ತಕ್ಕಂಥವ್ರು ಶನೇಶ್ವರ ಅದ ಅಲ್ಲಿರ್ತಕ್ಕಂಥ ರಾಹು ಅಂತ ಹೇಳಕ್ ಬರ್ಬೇಕು ನಿಮ್ಗ ಏನೇ ಇತ್ತಂದ್ರು ಅದ್ರಲ್ಲಿ ಅರ್ಥ ಹೇಳುವಂತ ಇಲ್ದೇನೆ ಗೊತ್ತಿಲ್ದೇನೆ ಪೂಜೆ ಮಾಡಿದ್ರೆ ವ್ಯರ್ಥ ಆಗ್ತದ್ರಿ ಅದಕ್ಕೋಸ್ಕರ ಪೂಜೆ ಮಾಡ್ಬೇಕು ನಿಮ್ಗೆ ಎಲ್ಲಕ್ಕಿಂತ ಮುಂಚೆ ನಾವು ಗಂಗಾ ಪೂಜೆಯನ್ನು ಮಾಡಿಸ್ತೇವೆ ಯಾಕಂದ್ರೆ ನೀರು ಎಲ್ಲಿ ತಂದಿರೋದು ಬೋರ್ದೇ ತಂದಿರಿ ಆದ್ರೆ ಅದು ಶುದ್ಧ ಇರಲಿಲ್ಲ ಅದಕ್ಕೆ ಶುದ್ಧ ಮಾಡಿದೇವಿ ಈಗ ನಾವೇನ್ ಮಾಡ್ಬೇಕು ಎಕಡೆ ಓಡಾಡ್ ಬಂದಿವಿ ಮೊದಲ ನಮ್ಮ್ಯಾಗ ನೀರು ಚಿಂಬಿಸ್ಬೇಕು ನಮ್ಮ್ಯಾಗ ಈ ಪೂಜಾ ದ್ರವ್ಯಗಳು ಎಲ್ಲಿ ತಂದಿರಿ ಬಜಾರ್ಲಿಂದ ತಂದಿರಿ ಅದಕ್ಕೆ ಏನ್ ಅಂಟ್ಕೊಂಡು ಬಂದದ್ದು ಗೊತ್ತಿಲ್ಲ ಅದಕ್ಕೆ ಮೊದಲೆಲ್ಲ ಇದ್ರ ಮ್ಯಾಗ ನೀರು ಚಿಂಬಿಡಿಸ್ರಿ ಆಮೇಲೆ ಟೈಗಿನ ಮೇಲೆ ನೀರು ಚಿಂಬಿಡಿಸಿ ಆಮೇಲೆ ಅಲ್ಲಿ ಏನದರಿ ಎಲೆ ಅಡಿಕೆ ಕೊಬ್ಬರಿ ಇಟ್ಟಿದೇವಲ್ಲ ಇಲ್ಲಿ ಶುಕ್ರಗ್ರಹ ಇದೆ ಅಲ್ಲಿ ಮನಸ್ಸಿನಲ್ಲಿ ಏನ್ ಮಾಡ್ಬೇಕಂದ್ರೆ ವಿಘ್ನೇಶ್ವರಾಯ ನಮಃ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡು ಮನಸ್ಸಿನಲ್ಲಿ ವಿಘ್ನೇಶ್ವರಾಯ ನಮಃ ಅನ್ಕೋತ ಅವಳಗ ಮತ್ತೆ ನೀರು ಚಿಂಬಿಡಿಸ್ಬೇಕು ಒಂದ್ಸಲ ಒಬ್ರು ಪೂಜೆ ಮಾಡ್ಬೇಕು ಒಬ್ರು ಕೈ ಹಿಡ್ಕೋರಿ ಅವ್ರ ಪೂಜೆ ಯಾರು ಮಾಡ್ತಾರ ಅವ್ರ ಕೈ ಮೊದಲೇ ವಿಭೂತಿ ಗಂಧ ಕುಂಕುಮ ಅರಿಶಿನ ಹಚ್ಚಬೇಕು ಅಕ್ಷತ ಹಾಕಬೇಕು ಆಮೇಲೆ ನವತೆ ಹಿಡಿದು ಹೂವ ಪತ್ರಿ ಏರಿಸಿ ಊದಿನ ಕಡ್ಡಿ ಬೆಳಕೋಬೇಕು
ಇಷ್ಟು ಮಾಡ್ಬೇಕು ಕರೆಕ್ಟ್. ಒಂದು ಲೈನ್ ಹಿಡಿದು ಪೂಜೆ ಶಾಸ್ತ್ರ ಮಂತ್ರ ಹಿಂಗೆ ಇರೋದು, ಒಂದಾಗಣ ಒಂದು ಮಂತ್ರ ಇರೋದು ಹಿಂಗೆ. ಆ ಮಂತ್ರ ಓದಿದಂಗೆ ಆ ಪೂಜೆ ಮಾಡೋದಿರ್ತದೆ. ಇಲ್ಲ ನಾ ಗಂಧದ ಮಂತ್ರ ಓದ್ಲತ್ತ ನೀವು ವಿಭೂತಿ ಹಚ್ಚಿದ್ರಿ ವಿಭೂತಿ ಮಾಡಿದ್ರೆ ಹಿಂಗೆ ಆಗ್ಬಾರ್ದು. ಅದಕ್ಕೋಸ್ಕರ ಮೊದಲೇ ಹೇಳ್ತೀನಿ, ಮೊದಲೇ ಅರ್ಥ ಹೇಳಿದೆ. ಈಗ ಏನು ಮಾಡ್ರಿ, ಫಸ್ಟ್ ಈ 2 ಸಮಯಕ್ಕೆ ಪೂಜೆ ಮಾಡ್ರಿ. ಅರ್ಶಿನ ಕುಂಕುಮ ಹಚ್ಚ್ರಿ. ಈ ಜ್ಯೋತಿ ಹೆಂಗ್ ಬೆಳಗ್ಲತ್ತದ ಹಂಗ ಭಗವಂತ ನನ್ನ ಮನೆ ಉತ್ತರವಾಗಿ ಅಭಿವೃದ್ಧಿ ಆಗ್ಲಿ, ಜ್ಯೋತಿ ಬೆಳಗಿದಂಗ ನನ್ನ ಮನೆ ಬೆಳಗ್ಲಿ. ಇವಾಗ ಏನ್ ಮಾಡುತ್ತೇವಿ, ಕೇಕ್ ಕಟ್ ಮಾಡುವಂತ ಜ್ಯೋತಿಯನ್ನ ಆರಿಸ್ತೀವಿ. ಆರಿಸುವಂತ ಸಂಪ್ರದಾಯ ನಮ್ಮದಲ್ಲ. ನಾವು ಏನೇ ಮಗುವಿನ ಬರ್ತಡೇ ಮಾಡುವಾಗ ಜ್ಯೋತಿ ಹಚ್ಚಿದ್ರು ಸೈಡಿಗೆ ಇಟ್ಟು ಕೇಕ್ ಅನ್ನ ಕಟ್ ಮಾಡಬೇಕು. ಜ್ಯೋತಿ ಆರಿಸುವ ಸಂಪ್ರದಾಯ ನಮ್ಮದಲ್ಲ. ನಾವು ಹಿಂದೂ ಪರಂಪರೆಯ ಎಲ್ಲಾ ಸನಾತನ ಧರ್ಮದ ದೇವತೆಗಳನ್ನ, ಹಿಂದೂ ದೇವತೆಗಳನ್ನ ಆರಾಧನೆ ಮಾಡ್ತಕ್ಕಂಥವ್ರು. ನಮ್ಮ ಶಾಸ್ತ್ರ ಏನ್ ಹೇಳ್ತದೆ, ದೀಪ ಆರಿಸುವಂತಿಲ್ಲ, ಜ್ಯೋತಿಸೆ ಜಗತ್ತೇ ಚಲೋ ಅಂತ ಹೇಳ್ಯಾರ. ಕರೆಕ್ಟ್ ಇಲ್ಲ? ಹಂಗ ನಾವು ಜ್ಯೋತಿ ಬೆಳಗುವಂಥದ್ದು ಹಿಂಗಾಗಿ ನೀವು ನಿರ್ಧಾರ ಮಾಡಬೇಕು. ನಿಮ್ಮ ಮಕ್ಕಳು ಬರ್ತಡೇ ಮಾಡುವಾಗ ಜ್ಯೋತಿ ಆರಿಸುವಂಗಿಲ್ಲ. ಅದು ಮೇಂಬತ್ತಿ ಹಚ್ಚಿದ್ರೆ ಸೈಡಿಗೆ ಇಟ್ಬಿಟ್ಟು ಕೇಕನ್ನ ಕಟ್ ಮಾಡ್ರಿ. ಕೇಕ್ ಕಟ್ ಮಾಡೋದು ನಮ್ಮ ಸಂಪ್ರದಾಯ ಅಲ್ಲ, ಆದ್ರೆ ಮಾಡಿ ಬೇಡದಂತ. ಅದಕ್ಕೋಸ್ಕರ ಯಾವುದೇ ಪೂಜೆಯನ್ನು ಮಾಡುವಾಗ ಶ್ರದ್ಧೆಯಿಂದ ಮಾಡಿದ್ರೆ ಅದರ ಪರಿಪೂರ್ಣವಾದ ಫಲ ಸಿಗ್ತದೆ. ಇಲ್ಲ ಅಂತಂದ್ರೆ ನೀವು ಏನ್ ಮಾಡ್ತೀರಿ, ಈಗ ಸಪೋಸ್ ನಾವು ಮಾತಾಡ್ತೀವಿ, ಇಲ್ಲಿ ನಾವು ಕನ್ನಡ ಮಾತಾಡ್ತೀವಿ, ನಿಮ್ಗೆ ಕನ್ನಡ ಸ್ವಲ್ಪ ಅರ್ಥ ಆಗ್ತದೆ, ನಿಮ್ಮ ಭಾಷೆ ಮಾತಾಡೋದು ಪರ್ಫೆಕ್ಟ್ ಅರ್ಥ ಆಗ್ತದೆ, ನಿಮ್ಗೆ ಅರ್ಥ, ನೀವು ಶಿಕ್ಷಕರಿದ್ದೀರಿ, ನಿಮ್ಗೆಲ್ಲ ಅರ್ಥ ಆಗ್ತದೆ, ಬೇರೆಯವರಿಗೆ ಅರ್ಥ ಆಗುವಂಗಿಲ್ಲ. ಹಂಗ ಮಹಾರಾಷ್ಟ್ರದಲ್ಲಿ ಹೋಗಿ ನಾ ಕನ್ನಡ ಮಾತಾಡ್ತಂದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಕರೆಕ್ಟೇ? ಹಿಂಗಂದ್ರೆ ಕೊಡ್ತಾರೆ, ಹಿಂಗಂದ್ರೆ ಮಕ್ಕಳ ಕೊಡ್ತಾರೆ, ಹಿಂಗಂದ್ರೆ ಮಕ್ಕಳ ಕೊಡ್ತಾರೆ. ಹಂಗಾಗ್ಬಾರ್ದು ದೇವ್ರಿಗೆ. ಮಾತಾಡಿದಂಗೆ ಆಗಿರ್ಬೇಕು. ಕರೆಕ್ಟ್ ಇಲ್ಲ? ಮಾತಾಡಿದಂಗೆ ಆಗಿರ್ಬೇಕು ದೇವ್ರಿಗೆ. ಮಾತಾಡಿ ಸುಮ್ಮನೆ ಕೊಡ್ತಾರಂದ್ರೆ ಅರ್ಧ ಫಲನೇ ಸಿಕ್ತು. ಒಳ ಕೊಟ್ಟರು ಮಗಳ ಕೊಟ್ರೆ ಆಯ್ತು, ಮುಂದಿನ ಏನ್ ಮಾಡ್ಬೇಕು? ಹಂಗ ಆಗ್ಬಾರ್ದು. ಅದಕ್ಕೆ ಫ್ರೆಂಚ್ ದೇಶದಾಗ ಹೋಗಿ ಕನ್ನಡ ಮಾತಾಡ್ತೀನಿ, ಫ್ರೆಂಚೇ ಮಾತಾಡ್ಬೇಕು. ಆ ದೇವರಿಗೆ ದೇವ್ರ ಭಾಷೆನೇ ಆಡ್ಬೇಕು. ನಾ ಮಂತ್ರ ಓದ್ತಿರ್ತೀನಿ, ಆ ಥರ ನೀವು ಪೂಜೆ ಮಾಡ್ಬೇಕು. ಈಗ ಮೊದಲು ಅಕ್ಷತೆ ಕೈ ಹಿಡ್ಕೊರಿ, ಥೋಡೆ ಅಕ್ಷತೆ ಹಿಂಗೆ ಕೈ ಹಾಕೋರಿ, ಎಡಗೈ ಹಾಕೋರಿ, ಸ್ವಲ್ಪ ಒಂದೊಂದು ಹೂವು ಹಿಂಗೆ ಇಟ್ಕೋರಿ, ಒಂದೊಂದು ಹೂವು ಇಟ್ಕೋರಿ. ಅದ್ರ ಮೇಲೆ ಹಿಂಗೆ ಕೈ ಇಟ್ರಿ, ಹಿಂಗೆ ಬಲ ತೊಡೆಯ ಮೇಲೆ ಈ ಸೈಡ್ ಇಟ್ಕೋರಿ, ಬಲ ತೊಡೆ ಈಚಗಡಿ ಬಲ ತೊಡೆಯ ಮೇಲೆ ಇಟ್ಕೋರಿ. ಮನಸ್ಸಿನಲ್ಲಿ ಶಿವ ಶಿವ ವಿಷ್ಣು ಪರಮಾತ್ಮ ಅನ್ಕೋರಿ. ಅನ್ರಿ ಹರ ಓಂ ನವಗ್ರಹ ದೇವತಾ ಅನ್ಕೋರಿ. ಹಿಂಗೆ ಹರ ಓಂ ಶಿವ ಶಿವ ಶಂಭೋ ಅಗ್ನಿಯ ಪ್ರವರ್ತಮಾನ್ಯಸ್ಯಾದ್ಯಮನ್ಯೋ ದಿವ್ಯವಾತೆ ಶ್ರೀಧ್ರುವನಃ ಕೌಮೇ ವೈವಸ್ವನಾಮನ್ವಂತರೆ ಕಲಿಗೆ ಪ್ರಥಮವಾದೇ ಜಂಬೋರ್ವೀರ್ಯೇ ಭರತವರ್ಷೇ ಭರತಖಂಡೇ ಮೇರೋ ದಕ್ಷಿಣಾಧಿಕಾರೇ ಶ್ರೀಶೈಲಸ್ಯ ಪಶ್ಚಿಮ ಪ್ರದೇಶೇ ಕರ್ನಾಟಕದೇಶೇ ವ್ಯವಹಾರಿಕ ಚಾಂದ್ರಮಾನಿ ರಾಶಾಧಿವಾದಸಿಗೆ ಪ್ರಭವಾದಿ ಸತ್ಯ ಸಂವತ್ಸರಣಾರಮಧ್ಯೆ ಶ್ರೀಶಾಧಿವಾದಸಿಗೆ 1948 ಪರಭಾವನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ವೈಶಾಖ ಮಾಸೆ ಕೃಷ್ಣ ಪಕ್ಷೆ ತ್ರಯೋದಶಿ ತಿಥೋ ರೋಜ ಶುಕ್ರವಾಸರೆ ಅಸ್ಮಿನ್ ನಕ್ಷತ್ರ ಯುಷ್ಮಾನ್ ಯುಕ್ತ ಕರ್ಣಾಯುಕ್ತಾಯ ಏವಂ ಲಂಬಾಣಿ ಗೋತ್ರೋತ್ಪನ್ನಃ ಭಕ್ತಿ ಸಂಪನ್ನರಾದ ಶ್ರೀಮಾನ್ ಶ್ರೀ ಮಾಣಿಕ ಸ ಧರ್ಮಪತ್ನಿ ಶ್ರೀಮತಿ ಸಪ್ನಾ ಏನಂತಾರೆ ಜಾಧವ್ ಸಪ್ನಾ ಚೌಹಾಣ ಗೋತ್ರದ ಪುತ್ರಿ ಅದ್ವಿಕಾ ಮಕ್ಕಳ ಹೆಸರು ಕುಮಾರಿ ಅದ್ವಿಕಾ ತಥಾ ದ್ವಿತೀಯ ಸುಪುತ್ರಿ ಅನ್ವಿತಾ ತಥಾ ಪುತ್ರ ನಾಮಧೇಯ ಪ್ರತೀಶ್ ನಾಮಧೇಯ ಚೌಹಾಣ್ ಸಮಾಂತ ಪರಿವಾರದ ನೂತನ ಗೃಹ ಪ್ರವೇಶ. ಏನಾದ್ರೆ ಹೆಸರು ಅದ್ವಿಕಾ ನಿಲಯ ಗೃಹ ಪ್ರವೇಶ ನಿಮಿತ್ತಾರ್ಥೇನ ಶ್ರೀ ಮಹಾನವಗ್ರಹ ದೇವತಾ ಗಂಗಾ ಕಲಶ ವಿಘ್ನ ನಿವಾರಕ ವಿಘ್ನೇಶ್ವರ ತಥಾ ಶ್ರೀ